ಫ್ರೀ ಫ್ರೀ ಯಾವುದು ಸಿದ್ದರಾಮಯ್ಯನವರ ಡೈಲಾಗ್ ನಿಮ್ಗೆ ನೆನಪು ಫ್ರೀ ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿದರು. ಹೆಣ್ಮಕ್ಳಿಗೇನೋ ಫ್ರೀ ಕೊಟ್ಟರು ಕಾಂಗ್ರೆಸ್ ಸರ್ಕಾರ, ಆದರೆ ಗಂಡು ಹೈಕ್ಕಳ ಜೇಬಿಗೆ ಕತ್ತರಿ ಆಗ್ತಾ ಇದೆ. ಫ್ರೀ 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 KSRTC BMTC ಸೇರಿದಂತೆ 4 ಸಾರಿಗೆ ನಿಗಮಗಳು ಆರ್ಥಿಕ ಸಂಕಷ್ಟದಲ್ಲಿವೆ. ಆದ್ದರಿಂದ ಬಸ್ ಟಿಕೆಟ್ ದರ ಏರಿಕೆ ಮಾಡೋ ಕುರಿತು ಚರ್ಚೆ ಶುರುವಾಗಿದೆ. ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತಜ್ಞರ ಸಮಿತಿ ರಚಿಸಿದ್ದು, ಸಮಿತಿ ನೀಡುವ ವರದಿ ಸಲ್ಲಿಸಿದ ಬಳಿಕ CM ಗಮನಕ್ಕೆ ತಂದು ಟಿಕೆಟ್ ದರ ಏರಿಕೆ ಮಾಡಲಾಗುತ್ತಂತೆ. ಫ್ರೀ 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 ಹೆಣ್ಮಕ್ಳಿಗೆ, ಆಮೇಲೆ ಗಂಡಂದರಿಗೆ ಜಾಸ್ತಿ ಮಾಡಿದ್ದಾರೆ, ಅಂದರೆ ಗಂಡು ಮಕ್ಕಳಿಗೆ ಜಾಸ್ತಿ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ ಜನಸಾಮಾನ್ಯರ ಬಗ್ಗೆ ಏನು ಹೇಳಿದ್ದಾರೆ. ಇಲ್ಲ, ಕಮ್ಮಿ ಮಾಡಬೇಕು ಅಂತ ನಾವು ಅಂತ ಹೇಳಿದ್ವಿ. ಜಾಸ್ತಿ ಮಾಡೋದಂದರೆ ಆಗಲ್ಲ ಮೇಡಮ್. ಬಡವರು ಇರ್ತಾರೆ, ಸಾಕೋರು ಇರ್ತಾರೆ, ನೋಡೋಣ ಬೇರೆಯವ್ರು ಹೆಂಗಿದ್ದು ಮಾಡ್ತಾರೆ ಇಲ್ಲ ಮೇಡಮ್, ಮರ್ಚೆಂಟ್ನವ್ರಿಗೆ ಕಷ್ಟ ಆಗುತ್ತೆ ಮೇಡಮ್. ಜಾಸ್ತಿ ಬೇಡ, ಕಮ್ಮಿಯೇ ಇರಲಿ. ಅಂದರೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಒಳ್ಳೇದಾಗುತ್ತೆ, ಸ್ವಲ್ಪ ಕಮ್ಮಿ ಇದ್ದರೆ. ಅಂದರೆ ಎಲ್ಲರಿಗೂ ಒಂದು ಈಕ್ವಲ್ ಇರಲಿ ಅಂತ ಕಮ್ಮಿ ಮಾಡಬೇಕು. ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಬದುಕ್ತಿದ್ದು ತುಂಬ ಕಷ್ಟ ಆಗುತ್ತೆ ಜಾಸ್ತಿ ಮಾಡಿದ್ರೆ. ಜಗ್ಗಿ ಪ್ರಶ್ನೆ ಆಗ್ತದೆ ರೀ, ನಮಗೆ ಜಗ್ಗಿ ತೊಂದರೆ ಆಗ್ತದೆ ರೀ. ನಮ್ಮ ಗಂಡ ಮಕ್ಕಳಿಲ್ಲ ರೀ ಯಾರು. ನಾವು ಅಂದರೆ ವಿದ್ವಾ, ಇವರು ವಿದ್ವಾ, ನಮ್ಮತ್ತೆ ಯಾರಿಲ್ಲ. ಇವರು ಸಿದ್ದರಾಮಯ್ಯ ಸಾರ್ ಮಾಡ್ಯಾರಲ್ಲ, ತುಂಬ ಇದು ಆಯ್ತು ರೀ ನಮಗೆ. ಮತ್ತು ನಮ್ಮ ಜನಸಾಮಾನ್ಯರಿಗೆ ತೊಂದರೆನೇ ಒಂದು ರೀತಿಲಿ. ಇದು ಈ ಬೇರೆ ರೀತಿ ಏನಾದರೂ ಆಲೋಚನೆ ಮಾಡಿ ಅವರು ಇಲ್ಲಿ ಏನು ಫ್ರೀ ಕೊಟ್ಟಿದಾರಲ್ಲ ಆ ದುಡ್ಡನ್ನ ಬೇರೆ ಕಡೆಯಿಂದ ಏನಾರು ಸರಿದೋಗಿಸ್ಕೊಂಡು ಜನಸಾಮಾನ್ಯರಿಗೆ ಏರಿಸದೇ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಈಗಾಗಲೇ ಸಾಕಷ್ಟು ಜನ ಎಲ್ಲ ವಿಚಾರದಲ್ಲೂ ತುಂಬ ನೊಂದ್ಕೊಳ್ತಾ ಇದ್ದಾರೆ. ಇದರಿಂದ ದಯಮಾಡಿ ಹೊಸ ಸರ್ಕಾರ ಬಂದಿದೆ, ಬಸ್ ದರ ಏರಿಸಲಿಲ್ಲ ಅಂದರೆ ಜನಸಾಮಾನ್ಯರಿಗೆ ಒಳ್ಳೆಯದಾದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಇಲ್ಲ, ಕಮ್ಮಿ ಮಾಡಿ. ಓಕೆ ನೋಡಿ, ಬಸ್ಸಲ್ಲಿ ಹೋಗೋರು ಯಾರು ನಿಮ್ಗೆ ಗೊತ್ತಿದೆ. ಬಸ್ಸಲ್ಲಿ ಹೋಗೋರು ಬಡವರು ಹೋಗ್ತಾರೆ, ಅವರ ದುಡ್ಡನ್ನು ಪ್ರಾಬ್ಲಮ್ ಆಗುತ್ತೆ. ಎರಡನೇದಾಗಿ ಇತ್ತೀಚೆಗೆ ಆ ಫುಟ್ಪಾತ್ ನಿಜವಾಗಿ ಪಾದಚಾರಿಗಳಿಗಿರುವಂಥದ್ದು. ಆದರೆ ಕೆಲವು ಕಡೆ ತೆಗಿಸ್ತೀರಿ, ಕೆಲವು ಕಡೆ ತೆಗಿಸೋದಿಲ್ಲ, ಕೆಲವು ಕಡೆ ಗಾಡಿ ನಿಂತಿರುತ್ತೆ. ಅದು ಹೇಗೆ ಅಂತೇಳಿ ಅವರೆಲ್ಲರೂ ಕೂಡ ನಿಜವಾಗಿ ಕಾಂಗ್ರೆಸ್ ವೋಟರ್ಸ್.